ಅಂದರೆ ನಾನು ನನ್ನ ಚಾನಲಲ್ಲಿ ಇವಾಗ ಮುತ್ತಣ್ಣನ ಹತ್ರ ಒಂದು ಕುಕ್ಕಿಂಗ್ ಮಾಡ್ಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ದೋಸೆ ಮಾಡ್ತಾರಂತೆ. ಸೊ ಈಗ ನೋಡಿ ಗೈಸ್, ಇದು ನಮ್ಮ ಸ್ಟೋರೇಜ್ ಬಾಕ್ಸ್. ಇದು ನಮ್ಮ ಮನೇಲಿ ಈ ಗ್ರಿಲ್ಲು ಎಷ್ಟು ಯೂಸ್ಫುಲ್ ಅಂದರೆ ಮಳೆಗಾಲದಲ್ಲಿ ಮೇಲ್ಗಡೆ ಬಟ್ಟೆ ಹಾಕೋಕ್ಕಾಗಲ್ಲ ಅಂದಾಗ ಹಿಂಗೆ ಒಣಗಾಕೊಳ್ಬೋದು. ಟ್ರೈನ್ ಹೋಗ್ತಾ ಇದೆ, ಟ್ರೈನು ಮಳೆನೂ ನಿಂತೋಯ್ತು. ವೆದರ್ ಇವತ್ತು ನಮ್ಮ ವ್ಲಾಗ್ನ ಮುತ್ತಣ್ಣ ಸ್ಟಾರ್ಟ್ ಮಾಡ್ತಾನೆ. ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನೆಲ್. ನನ್ನ ಇಮಿಟೇಟ್ ಮಾಡು, ನಾನು ಹಿಂಗೆ ಹೇಳ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್, ಮಧುಗೌಡ ಯೂಟ್ಯೂಬ್ ಚಾನಲ್. ಸೊ ಈಗ ನಾವು ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಲ್ಲೇ ಇರೋದು. ನೀವು ಮಾಡ್ತೀನಿ, ನಾನು ರಬ್ಬರ್ ಬ್ಯಾಂಡ್ ಎಲ್ಲ ಕಿತ್ತಾಕ್ತವ್ರೆ ಮುತ್ತಣ್ಣ. ಅಲ್ಲಿ ಲೈಟಿಂಗ್ ಪ್ರಾಬ್ಲಮ್ ಆಗ್ಬಿಟ್ಟು ನಮ್ಮ ಯಜಮಾನ್ರು ಇಲ್ಲಿಗೆ ನಿಲ್ಲಿಸಿ ಸರ್ ಇಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ. ಸೊ ಎಸ್, ಇವಾಗ ನಾವು ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ತುಂಬ ದಿನ ಆಗಿತ್ತು, ಈಚೆನೇ ಹೋಗಿಲ್ಲ. 1.5 months ಆಯಿತು. ನಾನು ಬೆಂಗಳೂರಲ್ಲಿ ಸ್ವಲ್ಪ ಕೆಲಸ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಸುತ್ತಿ ಆಡಿರಲಿಲ್ಲ. ಆ್ಯಂಡ್ ಗೈಸ್, ಇದು ನಾನು ಡೆಲ್ಲಿಲಿ ತೊಗೊಬಂದಿದ್ದು ಸ್ಲಿಪ್ಪರ್ ಹಾಕೊಂಡಿದ್ದೀನಿ ಇವತ್ತು. ಆ್ಯಂಡ್ ಇವತ್ತು ನಿಶಾ ಇಲ್ಲ, ನಿಶಾ ಕಾಲೇಜಲ್ಲಿ ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳೆ. ನಾನು ಮುತ್ತಣ್ಣ ಹಾಗೂ ನಿಖಿಲ್ ಅವರು ಹೋಗ್ತಾ ಇದೀವಿ. ನಿಖಿಲ್ ಅವರು ಪಾಪ ಬಿಸಿಲಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿ ಬೇವು ತೋದ್ರು. ಲೆಟ್ಸ್ ಗೋ, ನಡೀರಿ. ಯಾವ ಜಾಗ ಅಂತ ನೋಡ್ತಾ ಇರಿ, ಕೀಪ್ ವೇಟಿಂಗ್. ಅಯ್ಯೋ, ಯಾರು ನಿಮ್ಮ ಟೀ ಶರ್ಟ್ನ ಎಷ್ಟು ಚೆನ್ನಾಗಿರೋದು ಇಲ್ಲಿ ಬಿಸಾಕೋರೆ. ಇವಾಗ ನಾನೇ ತೆಗೆದಿದ್ದು ಗಾಡಿನ. ಏನೋ ಗಲೀಜ್ ಬಟ್ಟೆ ಅಂತ ಎಸ್ಬಿಟ್ರಾ? ನೀವಂತೀನಿ ಒಂದೇ ಹೇಳಿತ್ತಾನೆ. ಇಟ್ಕೋ ಆಯ್ತು. ಅದೇನೋ ಪೇಮೆಂಟ್ ಆಯ್ತಿಲ್ಲಪ್ಪ. HDFC ಮಾಡ ಸ್ಕ್ಯಾನರೇ ತಗತ್ತಿಲ್ಲ ನೋಡಿ ಗೈಸ್. ಇದು ಹಿಂಗೆ ಕಿಟ್ಕಿಲ್ ಕೊಡೋದು ಹಿಂಗೆ ತಗೊಳ್ಳೋ ಥರ ಆಗಿದೆ. ಇವಾಗ ಇನ್ನೊಂದು 15 kilometers ಇರ್ಬೋದು. ನಾನು ಲಾಂಗ್ ಬ್ಯಾಕು ಯಾವ್ದು ಇಲ್ವಲ್ಲ ಎಲ್ಲೋ ಹೋಗ್ಬೇಕಾದ್ರೆ ಇಲ್ವಲ್ಲದಲ್ಲಿ ಇಲ್ಲೊಂದು ಈ ಸ್ಪಾಟ್ ಅಲ್ಲಿ ಇದೇ ಅಂಗಡಿಲಿ ಒಂದು ಗೋಬಿ ತಿಂದಿದ್ದೆ. ಮಾಡಿದ್ ಬೇರೆಯವ್ರು ಯಾರೋ ಅಂಕಲು ಯಾರೋ ಬಂದ್ರು. ಸೊ ನೋಡೋಣ, ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತು ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ಅವತ್ತು ತಿಂದಿರೋದಕ್ಕೆ ಇವತ್ತು ತಿನ್ನೋಣ ಅಂತೇಳಿ ನೆನ್ಸಿದೀವಿ. ಹೇಗಿದೆ? ನಿಖಿಲ್ ಅವ್ರು ತಿಂದಿರ್ಲಿಲ್ಲ, ಟೇಸ್ಟ್ ಮಾಡಿರ್ಲಿಲ್ಲ ಅವತ್ತು. ನಾನು, ನಿಶಾ ಮುತ್ತಣ್ಣ ಎಲ್ಲರೂ ತಿಂದಿದ್ವಿ. ಕುಡಿ ಹೇಗಿದೆ? ಅವತ್ತು ಇನ್ನೂ ಖಾರವಾಗಿ ಚೆನ್ನಾಗಿತ್ತು. ಇವತ್ತು ಚೆನ್ನಾಗಿದೆ. ಈ ಥರ ಅಂಗಡಿಲಿ ಚಿಕನ್ ತಗೊಂಡು ಹೋಗ್ತಾ ಇದೀವಿ. ನೋಡೋಣ ಅಲ್ಲಿ ಏನಾದರೂ ಮಾಡ್ಬೋದು ಅನ್ನೋದ ಪರಿಸ್ಥಿತಿ ಇದ್ರೆ ಮಾಡ್ಕೊಳ್ತೀವಿ. ನಮ್ಮ ಕಾರಲ್ಲೇ ಎಲ್ಲ ಕುಕ್ಕಿಂಗ್ಸ್ ಐಟಮ್ ತಂದಿದ್ದೀವಿ. ಸೊ ಒಂದು ಅರ್ಧ kg ಯಾವಾಗಲೂ ಇಟ್ಟಿರ್ತಾರಂತೆ. ಅದೇ ನೀವೇ ಹೇಳ್ಬಿಡಿ, ಹೇಳಿ, ಎಲ್ಲನೂ ಹೇಳಿ. ಈ ಊರಲ್ಲಿ ಅಲ್ಲಿ ನೋಡಿ ಎಲ್ಲ ನಿಂತ್ಕೊಂಡು ಹೆಂಗೆ ನೋಡ್ತವ್ರೆ, ನಮ್ಮನ್ನೇ ನೋಡ್ತವ್ರೆ. ನನಗೆ ಏನಕ್ಕೆ ನೋಡ್ತವ್ರೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅಲ್ಲೂ ನೋಡಿ, ಅಲ್ಲೂ ನಿಂತ್ಕೊಂಡು ನೋಡ್ತವ್ರೆ. ಅಲ್ಲೂ ಎಲ್ಲ ಆಂಟಿದಿರು ನೋಡ್ತಾ ಇದ್ರು, ಅದಕ್ಕೆ ಬಂದ್ಬಿಟ್ಟು ಅಣ್ಣ. ನಿನ್ನ ಯಾರು ನೋಡ್ತಾ ಇಲ್ವ ಮುತ್ತಣ್ಣ? ದೃಷ್ಟಿ ಆಗುತ್ತೆ ಮುತ್ತಣ್ಣಗೆ. ಈ ರೋಡ್ ಚೆನ್ನಾಗೈತೆ ಆಕ್ಚುಲಿ, ಒಂಥರ ಚೆನ್ನಾಗೈತೆ. ಯಾರು ಇವರು ಗಾಡಿ ನಿಲ್ಸ್ತಾರೆ, ಮೊಯ್ತಾರೆ, ಬರ್ತಾರೆ ಅಂತ ಚಿಕ್ಕ ನೋಡಲಿ. ನೋಡ್ಬೋದವ್ರೆ ಗೈಸ್. ನೋಡಿ, ಇದೆ ಇದು ಬ್ರಿಡ್ಜ್, ಅದು ರೈಲ್ವೆ ಟ್ರ್ಯಾಕ್. ನೀರು ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ತೆಪ್ಪ ಇದೆ ಅಲ್ಲಿ, ನೋಡೋಣ ತೆಪ್ಪದಲ್ಲಿ ಹೋಗೋಕ್ಕಾಗುತ್ತೆ ಏನೋ ಅಂತ. ಚೆನ್ನಾಗಿದೆ ಆದರೆ ವೆದರ್ ಎಲ್ಲ. ಈ ಟೈಮಲ್ಲಿ ಬಂದು ಅಂದರೆ ಸಂಜೆ ಟೈಮ್ ಬರಬೇಕು ಈ ಥರ ಪ್ಲೇಸಸ್ಗೆಲ್ಲ ಅಂದ್ಕೊಂಡೆ. ಸಂಜೆ ಟೈಮ್ ಬಂದಿದ್ದು ನೈಸ್. ನಾವಿಲ್ಲಿ ಬಂದಿದ್ದೀವಿ. ಆಲ್ಮೋಸ್ಟ್ ನೀರು ಕಡಿಮೆ ಆಗ್ಬಿಟ್ಟಿದೆ. ಆ್ಯಂಡ್ ಇಲ್ಲಿ ಮೋಟರ್ ಎಲ್ಲ ಇದೆ. ಮೇ ಬಿ ನೀರು ತೊಗೊಳಕ್ಕಲ್ಲ ನಿಕ್ಕಿಯವರೇ. ಚೆನ್ನಾಗಿದೆ. ಅಲ್ಲೂ ಯಾರೋ ಒಬ್ಬರು ಬಂದಿದ್ದಾರೆ. ಆ್ಯಂಡ್ ತೆಪ್ಪ ಇತ್ತು ಅದು, ಬಟ್ ಅಲ್ಲಿದೆ ಕಾಣಿಸ್ತಾ ಇಲ್ಲ. ಸೊ ಅದೇನಾದರೂ ಆ ಕಡೆ ಹೋಗಿ ಚೆಕ್ ಮಾಡ್ತೀವಿ ನಾವೇನಾದರೂ ಕರ್ಕೊಂಡು ಹೋಗ್ತಾರೆ ಅಂತ. ಕಾಣಿಸ್ತಿದ್ಯಾ?
ಅಲ್ಲಿ ಯಾರೂ ಇಲ್ಲ, ಅದೊಂದೇ ತೆಪ್ಪ ಅಲ್ಲಿರೋದು. ಅಲ್ಲೊಂದಿದೆ, ಆ ಕಡೆ ಒಂದಿದೆ, ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಫೋನಲ್ಲಿ. ಸೊ ಏನು ಮಾಡೋದು, ಅಲ್ಲೆಲ್ಲ ಕೊಕ್ಕರೆಗಳಿದೆ, ಚೆನ್ನಾಗಿದೆ ಪೀಸಾಗಿ. ಆ್ಯಂಡ್ ಇಲ್ಲೆಲ್ಲ ಹೊಲ ಗದ್ದೆ ಇದೆ ಅಲ್ಲ, ತುಂಬ ಜನ ಓಡಾಡ್ತಾ ಇದ್ದಾರೆ ಹಳ್ಳಿಯವರು. ಅಲ್ಲೆಲ್ಲ ಏನೇನೋ ಬೆಳೆದಿದ್ದಾರೆ, ರೋಡೇ ಇದೆ ಅಲ್ಲಿಂದ ಬರೋಕ್ಕೆ. ಆ್ಯಂಡ್ ಈ ಬಂಡೆಗಳೆಲ್ಲ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದು ಸ್ವಲ್ಪ ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ ಬಟ್ಟೆ ಗಿಟ್ಟೆ ಎಲ್ಲ ಹಾಕಿ. ಸೊ ಮಾಡ್ತೀರಾ? ಯಾರು ಮಾಡ್ತಾರೆ? ಮುತ್ತಣ್ಣ ಮಾಡ್ತಾರೆ ಇವತ್ತು. ಮಾಡು ಮುತ್ತಣ್ಣ, ಯಾವಾಗಲೂ ಪಾಪ ನಿಖಿಲ್ ಅವರೇ ಮಾಡ್ತಾರೆ, ನಾನೇ ಮಾಡ್ತಾ ಇರ್ತೀನಿ. ಇವತ್ತು ಫಾರ್ ಅ ಚೇಂಜ್ ನಮಗೆ ಮುತ್ತಣ್ಣ. ಸುಳ್ಳು ಹೇಳಿದ್ರೆ ಏನು ಮಹಾಪಾಪ ಅಂತ ಸುಳ್ಳು ಹೇಳೋದು. ಇವಣ್ಣ ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ ಅಡುಗೆನೆಲ್ಲ, ಏನು ಮಾಡ್ಕೊಡಲ್ಲ ಅಷ್ಟೇ. ಮಾಡೋಣ ಇವತ್ತು. ಎಸ್ ಯು ಕ್ಯಾನ್ ಡೂ ಇಟ್, ಕಮಾನ್. ಏನೋ ಯೋಚನೆ ಮಾಡ್ತವ್ರು ಅವರು. ಏನು ಯೋಚನೆ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡೋದಲ್ವ ಅಂತ. ನನಗಿಲ್ಲೇ ಇಷ್ಟ ಆಯ್ತು ಈ ಬಂಡೆ ಗಿಂಡೆ, ಆ ಬ್ರಿಡ್ಜು ಚೆನ್ನಾಗಿದೆ. ಕಣ್ಣು ಬಿಡು, ಹೊಟ್ಟೆನೂ ಬಿಡು, ನೀಟಾಗಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಆಡಿಯನ್ಸ್ಗೆ. ಮೋಡ ನೋಡಿ ಎಷ್ಟು ಚೆನ್ನಾಗಿದೆ, ಮಳೆ ಬರುತ್ತೆ. ವಾವ್. ಸೊ ಈಗ ನೋಡಿ ಗೈಸ್, ಇದು ನಮ್ಮ ಸ್ಟೋರೇಜ್ ಬಾಕ್ಸ್. ಇದು ನಮ್ಮ ಏನು ಕಾರಿನ ಸ್ಟೋರೇಜ್ ಬಾಕ್ಸ್. ಇಲ್ಲಿ ಇದನ್ನು ಇಟ್ಟು ಎಣ್ಣೆ ಹಾಕಿ ಇಷ್ಟು ಚಿಕನ್ ತಂದಿದ್ದೀವಿ. ಸೊ ಹಾಗೆ ವೇಸ್ಟ್ ಎಲ್ಲ ಎಲ್ಲೂ ಎಸಿದೆ. ನಾವು ನೀಟಾಗಿ ಇಲ್ಲಿ ನೋಡಿ ಹಿಂಗೆ ಇಟ್ಟಿದ್ದೀನಿ ನಾನು ಕವರ್ಗೆ ಹಾಕಿ. ವೇಸ್ಟ್ ಎಲ್ಲ ಇದ್ರೊಳಗೆ ಹಾಕಿ, ಓಕೆನಾ? ಹಾಂ. ಸೊ ವೇಸ್ಟ್ ಎಲ್ಲ ಹಂಗೆ ತೊಗೊಂಡೋಗಿ ಯಾರು ಎಸಿ ಬಿಡಿ. ಇಲ್ಲಿ ಎಲ್ಲೇ ಆದ್ರೂ ಸ್ವಚ್ಛ ಭಾರತ್ನ ಕಾಪಾಡಿ. ಇದು ಹಳ್ಳಿ ಚಿಕನ್ ನೋಡಿ ಗೈಸ್, ನೋಡಿದ್ರೆ ಎಷ್ಟು ಚೆನ್ನಾಗಿದೆ. ಫಸ್ಟೆಲ್ಲ ಹಿಂಗೆ ತಿಂತಾಯಿದ್ದಿದ್ದು, ಇವಾಗೆಲ್ಲ ಅಂಗಡಿಗಳು ಬಂದ್ಬಿಟ್ಟು ಎಲ್ಲ ಫ್ರೆಶ್ ಆಗಿ ಕೊಡ್ತಾರೆ. ಜಾಸ್ತಿ ಸಿಹಿಯಲ್ಲ ಇದರಲ್ಲೆಲ್ಲ ಎಷ್ಟು ನೀಟಾಗಿಬಿಟ್ಟು ತೆಗೆದ್ಬಿಟ್ಟು ಸೀದ್ಬಿಟ್ಟು ಕೊಟ್ಟವ್ರೆ. ಏನು ಮಾಡ್ತಾರದು? ಪೆಪ್ಪರ್ ಚಿಕನ್. ಓಕೆ ಮಾಡಿ ನೋಡಿ ಫ್ರೆಂಡ್ಸ್, ಎಲ್ಲ ತಂದಿದ್ದೀನಿ. ಮಳೆನೇ ತಂದಿಲ್ಲ ಕಟ್ ಮಾಡೋಕ್ಕೆ. ಇಟ್ಕೊಂಡು ಇಷ್ಟೇ ಸಾಕ ಎಣ್ಣೆ? ಎಣ್ಣೆ ಹಾಕಿಲ್ಲ, ಎಣ್ಣೆ ಪ್ಯಾಕೆಟ್ ತೋರಿಸ್ತೀನಿ ಇರು ಒಂದು ನಿಮಿಷ. ಚಿಕ್ಕದು ಮುತ್ತಣ್ಣ ನನ್ನ ಹತ್ರ ಇತ್ತು. ಎಲ್ಲ ಮುತ್ತಣ್ಣ ನೋಡಿ ನಮ್ಮ ಅಣ್ಣ ತಲೆ ಉಪಯೋಗಿಸಿ ಹೆಂಗೆ ಕಟ್ ಮಾಡ್ತವ್ರೆ. ಕುಡಿ. ಶಬಾಷ್ ಬೇಟಾ, ಶಬಾಷ್. ಏನು ಮಳೆ ತಂದಿಲ್ಲ ಅಂದ್ರೆ ಮತ್ತೆ ಗಾಳಿಯಿಂದ ಇದು ನೀಟಾಗಿ ಉರಿತಾ ಇಲ್ಲ ಇವಾಗ. ಇಷ್ಟನಾ ಇದು? ಇದು ಉರಿ ಓಕೆ. ಇನ್ನೇನು ಆಯ್ತು, ಇನ್ನೊಂದು 10 ನಿಮಿಷ ಆದರೆ ಆಯಿತು. ಏನಾದ್ರು ಮಳೆ ಬಂದ್ಬಿಡ್ತು ಅಂದರೆ ಓಡೋ ಕಾರಲ್ಲಿ ಕುತ್ಕೊಂಡ್ಬಿಡೋದು. ಉರಿತಾ ಇಲ್ಲ, ತುಂಬ ಗಾಳಿ ಇದೆ ಹಂಗಾಗಿ. ಕೊನೆಗೂ ಬಂತು ಮಳೆ. ಬಂತು ಎಲ್ಲ ಇಡ್ತವ್ರೆ ಬೇಗ ಬೇಗ. ಇಟ್ರಾ? ಬಂತು ಮಳೆ. ಹಣ ತೆಗಿ ಸೀದೋಗುತ್ತೆ. ತಿರ್ಗ್ಸು. ಅಲ್ಲೇ ಇಡ್ಬೇಡ ಕಣ. ದಡ್ಡ ಕಣ ಅವನು. ಆ ನೀರ್ನ ಅಲ್ಲೇ ಇಡ್ಬೇಕು ತಾನೆ. ತಿರ್ಗ್ಸು ಅದನ್ನ. ನಾನು ಹಿಂದಕ್ಕೆ ಹೋಗ್ಲಾ? ತಿರ್ಗ್ಸ್ಲಾ? ನಾನು ಹೋಗ್ತೀನಿ ರೀ. ನಾನು ನಿನ್ನ ಹೆಸರು ಬರೀಲಿ. ಹುಡುಗರು ಅಡುಗೆ ಮಾಡ್ತಿದ್ದಾರೆ ಕಾರ್ ಒಳಗಡೆ. ಪೆಪ್ಪರ್ ಹಾಕಿದ್ದೀರಾ ನಿಕ್ಕಿ? ಚೂರು ಹಾಕ್ಬೇಕಿತ್ತೇನೋ. ಫುಲ್ಲು ಡೋರ್ ಕ್ಲೋಸ್ ಆಗೈತಲ್ಲ. ಘಾಟು. ಮತ್ತೆ ಬರ್ಬೇಕ ಮಳೆ. ಮಳೆ ಫುಲ್ಲು ಮಳೆ. ಇಲ್ಲೇ ಸೀದೋಯ್ತೈತೆ. ಕಡಿಮೆ ಮಾಡೋದು ಹೆಂಗೆ ಇದು? ಅದೇ ಮಾಡು. ಅಂದರೆ ನಾನು ನನ್ನ ಚಾನಲಲ್ಲಿ ಇವಾಗ ಮುತ್ತಣ್ಣನ ಹತ್ರ ಒಂದು ಕುಕ್ಕಿಂಗ್ ಮಾಡಿಸೋಣ ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೀನಿ. ಅವ್ರು ತುಂಬ ಚೆನ್ನಾಗಿ ದೋಸೆ ಮಾಡ್ತಾರಂತೆ, ಆಮೇಲೆ ಕೇಸರಿ ಬಾತು, ಮತ್ತು ಇನ್ನೂ ಏನೇನೋ ಮಾಡ್ತಾರೆ, ಗೋಬಿ ನೂಡಲ್ಸ್ ಎಲ್ಲ. ಸೊ ಏನು ರೆಸಿಪಿ ಬೇಕು ಅಂತ ಈ ವಿಡಿಯೋ ಕಮೆಂಟಲ್ಲಿ ಕಮೆಂಟ್ ಮಾಡಿ, ಅದನ್ನು ನಮ್ಮ ಮುತ್ತಣ್ಣನ ಹತ್ರ ಮಾಡಿಸ್ತೀನಿ. ಓಕೆನಾ? ಡನ್.
ಇನ್ನೊಂಚೂರು ಬೇಯಬೇಕು, ಒಂಚೂರು ಜಾಸ್ತಿ ಮಾಡಲಾ? ಹೌದಾ? ನನಗೆ ಕಾಲು ನೋವು ಬಂದ್ಬಿಟ್ಟೈತೆ ಗೈಸ್. ಇದು ಈ ಬೆರಳು ನೆನ್ನೆ MS ಗೋಲ್ಡ್ ಶೂಟ್ಗೆ ಹೋಗಿದ್ನಲ್ಲ, ಅದಕ್ಕೆ ಇವಾಗ ನಾನು ಕಾಲು ಗುರನ್ ಬಿಚ್ಚಿಟ್ಟೆ. ಆಮೇಲೆ ಹಾಕೋಣ ಅಂದ್ಬಿಟ್ಟು ಬೆಳಗ್ಗೆ ತೆಗ್ದಿದ್ದು ಅದು. ಬೆಳಗ್ಗೆ ಸೊ ನನ್ನ ತರ್ಸೋಣ ಮಾರ್ನಿಂಗ್ ಎಷ್ಟು ಗಂಟೆನಿಕ್ಕೆ? 10 ಗಂಟೆನಾ? ಅಲ್ಲ, ನಾನು ಫುಲ್ ರೆಡಿ ಆದಾಗ 10 ಗಂಟೆ, ಎದ್ದೋಗಿದ್ದು 4 ಗಂಟೆ. ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಚಪ್ಪಲಿನೇ ಬಿಚ್ಚಿಲ್ಲ, ಹೀಲ್ಸಲ್ಲೇ ನಿಂತಂಗೆನೆ ಶೂಟಲ್ಲಿ. ಅದು ಕಾಲುಂಗ್ರ ಒತ್ತಿ 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 ಬೆರಳು ನೋವು ಬಂದ್ಬಿಟ್ಟಿದೆ. ಹಂಗಾಗಿ ಅದೊಂದು ಸ್ವಲ್ಪ ಅದು ಹೀಲ್ ಆಗಲಿ ಅಂದ್ಬಿಟ್ಟು ಇವಾಗ ಬೆಳಗ್ಗೆ ತೆಗ್ದಿಟ್ಟಿದ್ದೀನಿ, ಹಾಕೋಬೇಕು ಅಷ್ಟೇ ಗೈಸ್. ಟ್ರೈನ್ ಹೋಗ್ತಾ ಇದೆ, ಟ್ರೈನು ಮಳೆನೂ ನಿಂತೋಯ್ತು. ವೆದರ್ ಅಂತೂ ಮಸ್ತಾಗಿದೆ, ಮಸ್ತಾಗಿದೆ, ಸೂಪರ್ ಆಗಿದೆ, ಸಕ್ಕತ್ತಾಗಿದೆ. ಆಚೆ ಅಂತೂ ಎಷ್ಟು ಕೋಲ್ಡ್ ಆಗಿ ವೆದರ್ ಏನು ಸಕ್ಕತ್ತಾಗಿದೆ ಗೊತ್ತಾ. ಇದು ಮುಗಿದಿದೆ, ಇವಾಗ ಇನ್ನ ತಿನ್ಕೊಂಡು ಹೊರಡೋದೆ. ಸಾಕು ನನಗೆ ಸಾಕು. ನೋಡಿ ಈ ರೀತಿ ಇದೆ ನಮ್ಮ ಪೆಪ್ಪರ್. ಯಾರೋಗುತ್ತೆ ಗುರು. ನಾವು ಮನೆಗೆ ಹೋಗ್ತಾ ಇದೀವಿ. ಇಲ್ಲ ಮಳೆನೇ ಬಂದಿಲ್ಲ, ಮೇ ಬಿ ಇವಾಗ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ಮೈಸೂರು ಸಿಟಿ ಒಳಗೆ ಮಳೆ. ನಾವು ಹೋಗಿದ್ದು KRS ಬ್ಯಾಕ್ ವಾಟರ್. 18.5 17 19 over. ಅಲ್ಲ ಇವಾಗೆಲ್ಲ ನೀಟಾಗಿ ಕಲಿತಿದ್ದೀನಿ, ಮಾಡ್ಕೊಳ್ಳಾ? ಇವತ್ತು ಅದೇ ಅಂದ್ರೆ ಬೆಳಗ್ಗೆ ಮಾಡಿ ಅದೇನೋ ಮಾಡ್ಕೊಡ್ತೀನಿ ಅಂತ ಇವಾಗ ನಾನು ಮಾಡ್ಕೊಡ್ತಾಳೆ. ಇಬ್ರದ್ದು ಪ್ಲೇಸ್ ಅದೇ ಗೈಸ್, ಅದೇ ಸೋಫಾ, ಮುತ್ತಣ್ಣಂದು ಅದೇ ಚೇರು. ಯಾವಾಗಲೂ IPL ನೋಡೋಕ್ಕೆ ಅಣ್ಣ ಮುತ್ತಣ್ಣ ಅಲ್ಲಿ, ಇವರಿಲ್ಲಿ, ಅವನಲ್ಲಿ ಮಲ್ಕೊಳ್ಳೋದು. ಹೆಂಗೆ ಮಲ್ಗೋ ನೋಡಿ, ಎಷ್ಟು ಕ್ಯೂಟಾಗಿ ಮಲ್ಗೋನೆ. ನಮ್ಮನೆ ರಾಜ್ಕುಮಾರ್ ಇದು ನೋಡ್ತಾರೆ ಬಾಯ್ ಬಿಟ್ಕೊಂಡು, ಅಲ್ಲೊಂದು ನೋಡ್ತಾರೆ ಬಾಯ್ ಬಿಟ್ಕೊಂಡು. ಏನ್ರಪ್ಪ ನಿಮ್ಮ ಸಮಸ್ಯೆ? ಏನ್ರೋ ಅವನು ಎದ್ಬಿಟ್ಟ. ಸಾರಿ ಲಕ್ಕಿ ಬಾಯ್, ಮಲಗಿತ್ತು ಪಾಪ. ಮಲ್ಕೋತಾನೆ ತಿರ್ಗ, ಇವಾಗ ಕೈ ತೆಗಿರಿ ಮಲ್ಕೋತಾನೆ. ನಮ್ಮ ಮನೇಲಿ ಈ ಗ್ರಿಲ್ಲು ಎಷ್ಟು ಯೂಸ್ಫುಲ್ ಅಂದರೆ, ಮಳೆಗಾಲದಲ್ಲಿ ಮೇಲ್ಗಡೆ ಬಟ್ಟೆ ಹಾಕೋಕ್ಕಾಗಲ್ಲ ಅಂದಾಗ ಹಿಂಗೆ ಒಣಗಾಕೊಳ್ಬೋದು. ಸೊ ಇವಾಗ ಮಳೆ ಬರುತ್ತಲ್ಲ, ಸೊ ಹಂಗಾಗಿ ನೈಟ್ ಟೈಮ್ ಈ ಥರ ಹಾಕ್ಬಿಡ್ತೀನಿ ನಾನು. ಈಗ ಎಲ್ಲ ಬಟ್ಟೆ ಮಿಷಿನ್ಗೆ ಹಾಕಿ ಎಲ್ಲ ಒಗೆದು ಆದಮೇಲೆ ಈ ಥರ ಒಣಗಾಕಿದ್ದೀನಿ. ನಾಳೆ ಮತ್ತೆ ಬಿಸಿಲಿಗೆ ಇನ್ನೊಂದ್ಸಲ ಮಾರ್ನಿಂಗ್ 1 hour ಹಾಕ್ಬಿಟ್ರೆ ಮುಗಿಯುತ್ತೆ. ಸೊ ಇದಿಷ್ಟು ನಿಖಿಲವ್ರದ್ದು ಐರನ್ ಬಟ್ಟೆಗಳು ಎಲ್ಲ ನೀಟಾಗಿ ಎತ್ತಿಡಬೇಕು, ಐರನ್ ಬಟ್ಟೆಗಳಿಗೂ. ಆ್ಯಂಡ್ ಓಕೆ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾನು ಫೇಸ್ ವಾಶ್ ಮಾಡಿ ಸ್ವಲ್ಪ ಬಟ್ಟೆಗಳೆಲ್ಲ ಎತ್ತಿಟ್ಟು ಮಲ್ಕೊಳ್ಬೇಕು. ಸೊ ಅವರೆಲ್ಲ ಮ್ಯಾಚ್ ನೋಡ್ತಾ ಇದ್ದಾರೆ ಇನ್ನು. ಸೊ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಶಾ ನಿಖಿಲ್ ವ್ಲಾಗ್ಸ್ ಗೈಸ್. ಸೊ ಯಾವ ಥರ ವಿಡಿಯೋಸ್ ಬೇಕು ಅನ್ನೋದನ್ನ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಆದಷ್ಟು ಟ್ರೈ ಮಾಡ್ತೀನಿ ಮಾಡಲಿಕ್ಕೆ. ಟೇಕ್ ಕೇರ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.